ಹೋಗಿ ಬಂದ್ರೆ ಏನಂದ್ಲ? ಹೋ ಬಂದೆ. ಏನಂತಾಳ? ಆರಾಮದಾಳನ ಅತ್ಗೆಮ್ಮ ಅಂತದ್ದು ಕೇಳಿದ್ಲು. ಹುಡುಗ ಆರಾಮದಾಳ, ಹುಡುಗಿ ಆರಾಮದಾಳನ ಎಲ್ಲಾರನು ಕೇಳಿದ್ಲು. ಬರೀ ಫೋನ್ ಹಚ್ಚಾಗಷ್ಟೇ ಆರಾಮದಾಳನ, ನಾವ ಅಲ್ಲಿ ಹೋದಾಗಷ್ಟ ಆರಾಮದಾಳನ ಅಂತ ಕೇಳೋದು. ತಾನಾಗೆ ಒಂದು ಫೋನ್ ಹಚ್ಚಿ ಮಾತಾಡ್ಬೇಕು, ತಾನ ಬಂದು ನೋಡ್ಬೇಕು ಅನ್ನೋದಂತರೂ ಇಲ್ಲ ಬಿಡು. ಈಗೇನ ಮತ್ತೆ ಮಗಳು ಆರಾಮ್ ಶೆಟ್ಲಾದ್ಲ. ಒಬ್ಬೇಕ್ ಮಗಳು ನೌಕರಿ ಹೊಂಟ್ಲು, ಒಬ್ಬೇಕ್ ಮಗಳು ದೊಡ್ಡ ಮನೆ ಸೇರಾಳ. ಹೌದಾ, ನಂಗೆ ಮೂರು ಮೊಮ್ಮಕ್ಕಳಾಗ್ಯಾವು. ಆ ಹಳ್ಯಾ ನೋಡಿದ್ರೆ ಮಗನ್ಕಿಂತ ಹೆಚ್ಚದನ, ರೂಪಾಯಿ ರೊಕ್ಕ ಖರ್ಚು ಮಾಡ್ಸಲ್ಲ ಬೀಗ್ರು. ಎಲ್ಲ ಹೇಳಿ ಮಾಡಿಸ್ತೇನೆ ಸಿಕ್ಬಿಟ್ಟತ್ತೆ. ನಮ್ಮನೆ ಕುಳ್ಳು ನೋಡ್ತಾಳ ಹೇಳ್ರಿ ನೋಡೋಣ. ದೇವ್ರು ಕಷ್ಟ ಅನ್ನೋದೇ ಕೊಟ್ಟಿಲ್ಲಕ್ಕಿಗೆ, ಎಲ್ಲ ತಂದು ನಮ್ಮ ಹಣೆ ಬರಕ ಬರ್ದಾನ. ಒಳ್ಳೆಯವ್ರಿಗೆ ಕಾಲಿಲ್ಲ, ಒಳ್ಳೆಯವ್ರಿಗೆ ಕಾಲನೇ ಇಲ್ಲ, ಎಲ್ಲ ನಮ್ಗೆ ಬರ್ದಾನತ್ತಾಗ. ಅಲ್ಲ ನಿಮ್ಮ ತಂಗಿ ಒಂದು ಕಷ್ಟ ಇಲ್ಲ ನೋಡ್ರಿ, ಏನು ತೊಂದರೆ ಇಲ್ಲ ನೋಡ್ರಿ, ಎಷ್ಟು ಆರಾಮದಾಳಕ್ಕಿ. ಅಯ್ಯೋ ದೇವ್ರೆ, ಲೇ ನಿನ್ನ ಎಷ್ಟು ಚಪ್ಪಲ್ಲೇ ಹೊಡಿಲಿ, ಎಷ್ಟು ಜೊತೆ ಸರ ಮಾಡಿ ಕೊಳ್ಳಾಗ ಹಾಕ್ಲಿ ಹೇಳ ನನಗೆ ಅದನ್ನ ಮೊದಲು. ಎದಕ್ರಿ? ನಿನಗ ದೇವ್ರು ನಮಗ್ ಕಷ್ಟ ಕೊಟ್ಟಾನ ಅನ್ನೋದು ಬೇಜಾರಿಲ್ಲ, ಅವ್ರಿಗೇನು ಕೊಟ್ಟಿಲ್ಲಲ್ಲ ಅನ್ನೋದೇ ಬೇಜಾರಲ್ಲ. ಬರೀ ಇಂಥ ಯೋಚನೆ ಮಾಡ್ರಿ. ನಾ ಹೇಳಿದ್ ಹಂಗಲ್ರಿ, ನಮ್ಗೆ ಎಲ್ಲ ತೊಂದರೆ ಆಕವಲ್ಲ ಪಾಪ, ಅವ್ರಿಗೆ ಏನಿಲ್ಲ ಅಲ್ಲ ಅಂದ್ರೆ ಅವ್ರಿಗೆ ಎಷ್ಟರ ದೇವ್ರು ಆರಾಮ್ ಕೊಟ್ಟಿದ್ದಾನ, ನಾವೇನ್ ಮಾಡಿದ್ದೇವಪ್ಪ ಅನ್ನಂಗ ಆತಷ್ಟೇ, ಮತ್ತೇನಿಲ್ಲ. ನಾ ಏನ ಹೇಳಕ್ ಬಂದ್ರೆ ನೀನ್ ಏನ ರಾಡಿ ತಕೊಂಡ್ ನಿಂದಿರ್ತಿ ಮರಾಯತ್ತಾಗ, ಅದು ಬಿಡು ಹೋಲಿ. ನಮ್ಮ ಮಾದೇವಣ್ಣ ಅದನಲ್ಲ, ಅವನ ಮಗ್ಗ ನಮ್ಮ ಲಕ್ಷ್ಮಿ ಕೊಡ್ಸನ ಅಂತ ವಿಚಾರ ಮಾಡೀನಿ. ಹೋಗಿ ಪ್ರಸ್ತಾಪ ತೆಗೆದು ಬಂದೀನಿ. ಹುಡುಗ ಹೆಂಗ ನೀನೇ ಸ್ವಲ್ಪ ಜಾಸ್ತಿ ಹೋಗಿರ್ತೀಯಲ್ಲ, ಹುಡುಗಂತ್ರು ಚಲೋ ಅದನ, ಎಲ್ಲ ಬಂಗಾರದಂಗೈತಿ ನನ್ನ ಮಗ ಅಂತ ಇವ ಹೇಳಿದ್ ಕೇಳೇನಿ. ಆದ್ರೆ ಈ ಹೆಣ್ಮಕ್ಳು ಒಂಚೂರು ನಿನಗೂ ಏನಾರು ಗೊತ್ತಿರ್ತತಲ್ಲ, ಸೊ ಇದು ಇವ್ರು ನೀವು ಏನಾರ ಸೊ ಅಂತ ರಾಗ ತಕೊಂಡು ಮಾತಾಡೋದೆಲ್ಲ ಭಾಳಲ್ಲ. ಅವ್ರ ಮಗ ಹಂಗ, ಈಕಿ ಮಗಳು ಹಿಂಗ, ಆಕೆ ಅದ ಇದ ಕಲ್ಲಕ್ಕ ಮಲ್ಲಕ್ಕ ಗುಬ್ಬಕ್ಕ ಕಾಗಕ್ಕ ಅಂತೇಳಿ ಅದಕ್ಕೆ ಕೇಳಾಕತ್ತೀನಿ. ಹೆಂಗ್ ಹುಡುಗ ಅಡ್ಡಿ ಇಲ್ಲ? ಓ ಅಲ್ಲ, ಆ ಹುಡುಗ್ಗೆ ಲಕ್ಷ್ಮಿ ಕೊಡ್ಸ್ಬೇಕಂತೇಳೆ. ಓ ಅಂದ್ರೆ ಈಗ ಒಬ್ಬ ಮಗಳಂತರೂ ದೊಡ್ಡ ಕೋಟ್ಯಾಧೀಶರ ಮನೆ ಸೇರಿ ಆರಾಮದಾಳ, ಈ ಲಕ್ಷ್ಮಿ ಹೋಗ್ಬೇಕು ನೌಕರಿ ಮಾಡ್ಕೊಂತಿರೋದು ಬೇಡ, ಆಕಿಗೂ ಒಂದು ದೊಡ್ಡ ಕೋಟ್ಯಾಧೀಶರ ಮನಿನೇ ಸಿಗ್ಲಿ ಅಂತ ಏನಾರ ನಿಮ್ಮ ತಲೆಯಾಗೈತೆ ಏನ? ಇನ್ನಿದ್ದು ಆರಾಮಾತಲ್ಲ ಅವ್ರಿಗೆ. ಏನು ಸ್ವಲ್ಪ ಐತೆ 25 ಎಕರೆ ಹೊಲ ಅಂದ್ರೆ, ಒಂದೊಂದು ಹೊಲ ಏನಿಲ್ಲ ಅಂದ್ರೆ 40-50 ಎಕರೆ, ಇದು 50 ಲಕ್ಷದ ಮಟ್ಟ ಕಿಮ್ಮತ್ತು ಬಾಳ್ತಾವೆ ಒಂದು ಎಕರೆ. ಒಂದು 30 ಲಕ್ಷಕ್ಕಂತೂ ಕಡಿಮೆನೇ ಇಲ್ಲ. ಅಂಥವು 25 ಎಕರೆ ಹೊಲ ಐತಿ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಆಸ್ತಿ ಆಯ್ತು. ಮನಿ ನೋಡಿದ್ರೆ ಹಳೆಯ ಕಾಲದ, ಅವ್ರ ಅಪ್ಪಾರ ಕಾಲದ ದೇವ್ದಂತ ದುರ್ಗದಂತ ಮನಿ ಐತಿ. ನಾವಲ್ಲವ ಇಷ್ಟೆಲ್ಲ ಇರೋ ಮನೆಗೆ ಅದು ಒಬ್ಬನೇ ಮಗ, ಆ ಮನೆಗೆ ಈಗ ಲಕ್ಷ್ಮಿ ಒಯ್ದು ಮದುವೆ ಮಾಡ್ಬೇಕನ್ನಕತ್ತೀರನ? ಎದಕ್ಕೆ ಹೊಟ್ಟಿ ಉರ್ಕೊಂತಿ? ನಮ್ಗೆ ಇನ್ನೊಂದು ಹೆಣ್ಮಗಳಿದ್ದಿದ್ರೆ ಅವ್ರಿಗೆ ಕೊಡ್ಬೋದಿತ್ತು, ನಮಗಿಲ್ಲ. ಹೋಗ್ಲಿ, ನಮ್ಮ ತಂಗಿ ಚಲೋ ಇರಲಿ, ತಂಗಿ ಮಗಳು ಚಲೋ ಇರಲಿ, ಏನಾಯ್ತು ಕೇಳೋಣ ಒಂಚೂರು. ನಾನು ಅವನ ಕಡೆ ವಿಚಾರಿಸಿದ್ರೆ ಹೇಳ್ತಾನ ಮಗ ಆರಾಮದಾನ, ಮಗ ಚಲೋ ಅದಾನ ಅಂತೇಳಿ. ಬೇಡ, ಚೂರು ನೀನೇ ಹೋಗಿ ಅವನ ಕಡೆ ಅದು ಅವ್ನು ಚಲೋ ಅದ ಅಂತ ಹೇಳ್ತಾರೆ ಕರೆ, ಆದರೂ ಹಿಂಗೆ ಮಾಡೋದೈತಿ ಅಂತದು ಹೇಳಿ ಒಂದಿಟ್ಟು ಹುಡುಗ ಹೆಂಗ ಏನು ಎತ್ತ ಅಂತೇಳಿ ಅಲ್ಲೇ ಆಚು ಪಾಚು ನೀವು ಹೆಣ್ಮಕ್ಳು ಮಾತಾಡ್ಕೊಂತ ಯಾರ್ದಾರ ಬಾಯಿ ಬಿಡ್ಸಕ್ಕತ್ತೇನ? ನಾನು ಇವನ್ ಮಾದೇವಣ್ಣನ ಕಡೆ ಮಾತಾಡ್ತೀನಿ. ನಮ್ಮ ತಂಗಿ ಮಗಳನ್ನ ಹಿಂಗೆ ನಿನ್ನ ಮಗ ಕೊಡ್ಸೋಣ ಅಂತ ಯೋಚನೆ ಮಾಡೀನಿ ಅಂತ ಹೇಳ್ತೇನೆ. ಅದೇ ಬೇರೆ ಮಾತದ. ಆಮೇಲೆ ಹೇಳೋಕ್ಕಿಂತ ಮುಂಚೆ ಒಂಚೂರು ನೀನು ಅವ್ರ ಮನೆ ಆಜು ಬಾಜು ಎಲ್ಲರ ಕಡೆ ಮಾತಾಡಿ, ಮಂದಿಗಳಿಗೆ ಇರ್ತದೆ ನೋಡಿ ಒಬ್ಬಳಿಕೆ, ಅಂತರ ಕಡೆ ಅದು ಮಾತಾಡಿ ಹುಡುಗ ಹೆಂಗ ಏನು ಎತ್ತ ಅಂತೇಳಿ ಒಂಚೂರು ಏನಾರು ತೆಗ್ಸಕತ್ತೆ ನೋಡಿ ವಿಚಾರ ಮಾಡು. ಅಂದ್ರೆ ನನ್ನ ಬ್ರೋಕರ್ ಕೆಲಸ ಮಾಡಂತೀರ ನೀವು, ಮದ್ವಿ ದಲ್ಲಾಳಿ ಕೆಲಸ? ಇದೇನು ನನಗೇನು ಹರ್ಕತ್ ಬಿದ್ದೈತೇನ? ಇಲ್ಲಿಂದ ಯಾವಾಗ ಅಲ್ಲಿ ಅರ್ಧರ ಬಗ್ಗೆ ಅಲ್ಲಿ ವಿಚಾರ್ಸಕ್ಕೆ ನನಗೆ ಅದೆಲ್ಲ ಆಗಲ್ಲ. ಬೇಕಾದ್ರೆ ನೀವೇ ಮಾಡ್ಕೊರಿ, ನನಗೇನು ಅವ್ರ ಮನೆಗೆ ಕೊಡೋದು ಮನಸ್ಸಿಲ್ಲ. ಅದು ಅಂಥ ಮನೆಗೆ ಬಾಯಿ ಮುಚ್ಕೊಂಡಿರೋದಿಲ್ಲ. ಇಲ್ಲಿ ನನ್ನ ಮಗ ಒಂದು ಹೋತು ಸತ್ತು, ನನ್ನ ಮಗಳದ್ದು ಅತಂತ್ರ ಬಾಳೆ ಆಗಿತ್ತು. ಈಗೇನೋ ಮದುವೆ ಮಾಡ್ಕೊಂಡು ತಣ್ಣಗ್ದೊಂದೊಂದು ಜೀವನ ನಡ್ಸಕತ್ತೈತಿ. ಇನ್ನು ಮಕ್ಳು ಮರಿ ಅಂತ ಸುದ್ದಿಲ್ಲ. ನಮ್ಮದೇ ಹಿಂಗೈತಿ. ನಿಮ್ಮ ತಂಗಿದು ಎಲ್ಲ ಚಲೋ ಐತಿ. ಸಾಲದಕ್ಕೆ ಈಗ ಮತ್ತೆ 2ನೇ ಮಗಳನ್ನ ದೊಡ್ಡ ಮಂತ್ಯಾನ ಕೊಡಿ ಸಿನ್ನೊಟ್ಟು ನಾನು ಹೊಟ್ಟೆ ಉರಿಸ್ಬೇಕಂತೀರ. ನಾನು ಎಲ್ಲೂ ಕೇಳಲ್ಲ. ಇಲ್ಲಡ, ನೀ ಕೇಳಲಿಲ್ಲ ಅಂದ್ರು ನಾ ಹೋಗ್ತೀನಿ. ಏನು ಹಂಗೆ ಮಾಡಬೇಡ ನನ್ನ ಮ್ಯಾಗಾಣಿ. ನಿಮ್ದೊಂದು ಕಾಟ ತಗ ಆತು, ವಿಚಾರಿಸ್ಕೊಂಡ್ ಬರ್ತೇನೆ. ಇದ್ರೌನ ಇದು ಎಂಥ ಸಂಕಟ ಬಡಿಕೆ ಐತಿ ಮರ ತಗ. ನಮ್ಮ ತಂಗಿಗೆ ಎಲ್ಲ ಚಲೋ ಆಗೈತಂತ ಈಕಿಗೆ ಸಮಾಧಾನ ಇಲ್ಲ. ಈಕಿ ಹೊಲಸು ಉಣಕಾರ್ದ ನಮ್ಮ ಮಂತ್ಯಾನಕ್ಕೆ ಹಿಂಗೆ ಆತನ ಅಂತೀನಿ ನಾನು. ಮನುಷ್ಯಾಗ ಮನೆಗೆ ಬಂದಿರೋ ಸೊಸಿ ಮನಸ್ಸರ ಸ್ವಲ್ಪ ಚಲೋ ಇರಬೇಕು. ಈಕಿ ಬಂದಮೇಲೆ ಹಿಂಗಾತು. ಅಪ್ಪ ಅಕ್ಕ,
ನಿನ್ನ ಮಕ್ಕಳದೇ ಚಲೋ ಬಿಡಕ್ಕ, ಮಕ್ಕಳಾಗೆ ಇರ್ಬೇಕು, ದೊಡ್ಡವರೇ ಆಗ್ಬಾರ್ದು ಅನಿಸ್ತದೆ. ನೋಡು ಆರಾಮಾಗಿ ನೀ ಹಾಲು ಕುಡಿಸ್ತಿ, ಆಟ ಆಡಿಸ್ತಿ, ಇಲ್ಲಿ ಮಕ್ಕೊಂಡವ. ಯಾವ್ದಾರ ಏನಾರ ಟೆನ್ಷನ್ ಆಯ್ತಾನ, ಮನಿ ಹೆಂಗಂತ ಚಿಂತಿಲ್ಲ, ತಾಯಿ ತಂದಿ ಎದುರ್ದು ಚಿಂತಿಲ್ಲ. ಉಣ್ಣೋದು ಮಕ್ಕಳದು ಆಟ ಆಡೋದು, ಉಣ್ಣೋದು ಮಕ್ಕಳದು ಆಟ ಆಡೋದು. ಇಸಿ ಮಾಡಿಂದ ಯಾರ ತಾಗ ಸ್ವಚ್ಛ ಮಾಡ್ತಾರೆ, ಬೆಚ್ಚ ಗರ್ಬಿ ಹಾಕ್ತಾರೆ, ಮಕ್ಕೊಂಬಿಡ್ತಾರೆ. ಇವಾರ ಅದ ನೀವ ಕುಂಭಕರ್ಣನ್ ಜಾತಿ ಅವ. ಇವ್ವ ಎಂತ ಮಕ್ಕೋತಾನ ನಾಯಕ ಇವ. ಅಯ್ಯೋ ಈಗ ಮಕ್ಕಳ ವಯಸ್ಸಲ್ಲೇ ಲಕ್ಷ್ಮಿ ಅದಕ್ಕೆ ಹಂಗೆ ಮಾಡ್ತಾವ ಸ್ವಲ್ಪ ದಿನ. ಮತ್ತು ನೋಡು ಆಮೇಲೆ ಮಕ್ಕಳು ಅಂದ್ರೂ ಮಕ್ಕಳಂಗಿಲ್ಲ, ತಲೆ ಹಿಡಿಸ್ತಾವ. ಆದರೂ ಅಕ್ಕ ಒಂದನ್ನು ಹಿಂಗೆ ನಿಭಾಯಿಸ್ಬೋದು, ಆದರೆ ಎರಡನೇದಕ್ಕೂ ಇದಕ್ಕೂ ಒಂದು ಸ್ವಲ್ಪ ಗ್ಯಾಪ್ ಇದ್ರೂ ನಿಭಾಯಿಸ್ಬೋದು. ಮೂರೂ ಒಂದೇ ಥರ ಒಂದೇ ವಯಸ್ಸಕ್ಕ. ಒಂದು ಕಿರ್ರ ಅಂದ್ರೆ ಒಂದು ಇನ್ನೊಂದು ಕೊಯ್ ಅಂತತಿ. ಅದು ಆಳಕತ್ರ ಇದು ಆತಿರ್ತೈತಿ. ಅಯ್ಯೋ ಅದಕ್ಕೂ ಹಂಗೆ ಹಾಕ್ಬೇಕು, ಜಳಕ ಮಾಡಿಸ್ಬೇಕು, ಇದಕ್ಕೂ ಹಂಗೆ ಹಾಕ್ಬೇಕು, ಜಳಕ ಮಾಡಿಸ್ಬೇಕು. ಇವು ಅಕ್ಕ ಮೂರೂ ಹೆಂಗೆ ಮೇಂಟೈನ್ ಮಾಡ್ತೀಯನ? ನಿಂಗೊಬ್ರು ಬೇಕು ಬಿಡಕ್ಕ. ನಾನೆಲ್ಲ ಟೈಮ್ ಟೇಬಲ್ ಇಟ್ಬಿಡ್ತೀನಿ. ಹೆಂಗತ್ತನ ಈಗಿಂದ ಕಲ್ಸದ ಮೂರಕ್ಕೂ ಒಂದೇ ಟೈಮೇ ತಿನ್ಸಕ್ಕೆ ಇಟ್ಕೊಳ್ಳೋದು. ಹಿಂಗೆ ಒಂದು ಬೌಲಿಗೆ ಹಾಕ್ಕೊಂಡೆ ಅದು ಮೂರಕ್ಕೂ ತಿನ್ನಿಸ್ಕೊಂತ, ಆಮೇಲೆ ಜಳಕಕ್ಕೆ ಕರ್ಕೊಂಡು ಹೋದ್ರೆ ಮೂರೂ ಕರ್ಕೊಂಡೋಗಿ ಅದು ಟಬ್ ಇರ್ತೈತಲ್ಲ ನಮ್ದು, ಹೆಂಗಿದ್ರು ಅಲ್ಲಿ ಬಚ್ಚಲಾಗ ಟಬ್ಬು ಐತಿ. ಮೊನ್ನೆನೂ ಒಂದು 2 ಇದು ತಂದಾರ, ಅದು ವಾಟ್ರದಾಗ ಆಡೋದೆಲ್ಲ ತತ್ತೇನಿ ಅಂತ ಅನ್ನತ್ತಿದ್ರೆ ತಂದಿಲ್ಲಿನ. ಆ ಥರ ಹಿಂಗೆ ಕರ್ಕೊಂಡು ಹೋಗೋದು ಬಿಸಿನೀರು ಬಿಟ್ಕೊಂಡು. ಆಮೇಲೆ ಡ್ರೆಸ್ಸು ಅಷ್ಟೇ, ಫಸ್ಟ್ ಎಲ್ಲ ಡ್ರೆಸ್ ರೆಡಿ ಮಾಡಿಟ್ಟೆ ಕರ್ಕೊಂಡು ಹೋಗೋದು. ಆಮೇಲೆ ನಮ್ಮ ಅತ್ತೆಯವ್ರು ಇರ್ತಾರಲ್ಲ, ಅತ್ತೆಯವ್ರು ಅಯ್ಯೋ ದೇವ್ರೇ ಅವ್ರು ಎಷ್ಟು ಸಲ ಫೋನ್ ಮಾಡ್ತಾರೆ ಗೊತ್ತನ. ಈಗ ಅಲ್ಲಿ ಹೋಗೋದ ಕಾಯ್ತಾ ಇದಾರ ಅವರು. ಅವ್ರಿಗಂತರೂ ಯಾವಾಗ ಮೊಮ್ಮಕ್ಕಳು ನೋಡೇನೆ ಅವ್ರ ಜೊತೆ ಕೂತ್ಕೊಂಡೇನೆ ಅಂತೇಳಿ. ನನಗೇನಲ್ಲಿ ಕೆಲಸ ಭಾಳ ಆಗಲ್ಲ. ಚಿಂತ ಬಿಡಕ್ಕ. ಏನು ಮಳೆ ಹೊಡ್ಯಾಕತ್ತೈತಿ ಇದೇನು ಕಲ್ಲು ಸುರಿದಂಗೆ ಸುರಿ ಹಾಕತ್ತತ್ತಾಗ ಈ ಪರಿ ಮಳೆ. ಕಲ್ಲನ ಜುಣಾಡಕತ್ತಾವ. ಏನು ಶೂಟ್ರ್ ಗಿಟ್ರ್ ಹಾಕೊಂಡೈತೆ, ತೆಲಿಗಿಲಿ ಕಟ್ಕೊಂಡೈತೆ ಇಲ್ಲ ಈ ಹುಡುಗಿ. ಏನವಾ ಶೂಟ್ರ್ ಹಾಕೊಂಡಾಳಿಲ್ಲ ಅಂತೇಳಿ ಬಂದೆ. ಶೂಟ್ರ್ ಹಾಕೊಂಡೇನ ಅಂಗಿ ಮ್ಯಾಗ? ಬೆಚ್ಚಗ ಆ ಹುಡುಗರಿಗೂ ತಲೆ ಕಟ್ಟು, ನೀನು ತಲೆ ಕಟ್ಕೊಂಡು ನೋಡಲ್ಲ. ಆ ಪರಿ ಮಳೆ ಹೊಡ್ಯಾಕತ್ತೈತಿ. ಅಯ್ಯೋ ತಂಡಿಗೆ ಗಾಳಿ. ಏನು ನೆಗಡಿ ಪಗಡಿ ಮಾಡ್ಕೊಂಡಿಲ್ಲಡ, ನೀವು ಒಂದೋಗಿ ಇನ್ನೊಂದು ಮಾಡ್ಕೋತಿ ನೋಡು. ಇಷ್ಟೊತ್ತು ಕಟ್ಟಿದ್ದೆ ಅವ ಪಾಪ, ಅವಕ್ಕೂ ತಲೆಯಾಗ ನೀರು ಆಡ್ದಂಗೆ ಆತೊಂಥರ. ಅದಕ್ಕೆ ಬಿಚ್ಚೇನಿ. ನಾನು ಅಷ್ಟೇ ಕಟ್ಕೊಂಡಿದ್ದೆ, ಇನ್ನಿದಾಗ ಬಿಚ್ಚೇನಿ ನೋಡ್ಬೇಕಿ. ನೋಡಿ ಈಗ ಕೇಳ ಲಕ್ಷ್ಮೀನ್. ಅಲ್ಲ ಲಕ್ಷ್ಮಿ, ನೀನು ಕೂತಿಯಲ್ಲ ತಯಾರಾಗೋದಿಷ್ಟೊತ್ತಿಗೆ? ಅಯ್ಯೋ ಈಗ 8 ಆಗಿತ್ತಲ್ಲವ, ಅದಕ್ಕೆ ಕುಂತೆ. ಅದ್ರಾಗ ಈ ಹುಡುಗರು ನಾಡ್ಸತ್ರ ಹೋಗೋಕೆ ಮನ್ಸಾಗಲ್ಲ. ಮೊದಲು ಕೆಲ್ಸಕ್ಕೆ ಸೇರೋಕ್ಕಿಂತ ಮುಂಚೆ ಕೆಲ್ಸಕ್ಕೆ ಸೇರಬೇಕು ಅಂತಿದ್ದೆ. ಈಗ ದಿನ ಡ್ಯೂಟಿಗೆ ಹೋಗೋಕೆ ಬೇಜಾರವ. ಆರಾಮ್ ಕುಂದಿರ್ಬೇಕಂತ ಅನಿಸ್ತೈತಿ. ಹಂಗಂದ್ರೆ ಹೆಂಗೆ ಮಗಳೇ? ಕೆಲಸಕ್ಕೆ ಸೇರಿದ್ಮೇಲೆ ಮತ್ತೆ ಅದನ್ನು ಮಾಡಲೇಬೇಕು. 8 ಆಗೈತಾರ, ಆಯ್ತು ಇನ್ನೊಂದು 1/2 ತಾಸು ಕುಂತು ಎದ್ದು ಜಳಕ ಮಾಡ್ಕೊತ ಯಾರಾಗ ನೀರು ಕಾದಿದ್ದು ನೋಡು. ಅವ ಅಂದಂಗೆ ಅತ್ತಿಯರು ಫೋನ್ ಮಾಡಿದ್ರು. ಇದು ಅಶ್ವಿನಿದು ಎಂಗೇಜ್ಮೆಂಟ್ ಐತಂತೆ, ಅದಕ್ಕೆ ಕಾರ್ ಕಳಿಸ್ತೇನವ, ನೀನು ಬಾ, ಹುಡುಗರನ್ನು ಕರ್ಕೊಂಬ, ಆಮೇಲೆ ನಿಮ್ಮ ನಿಮ್ಮ ಅಪ್ಪಾರಿಗೂ ಹೇಳು, ಫೋನ್ ಕೊಡು ನಾನು ಹೇಳ್ತೀನಿ ಅಂದ್ರೆ. ನಾನೇ ಮತ್ತೆ ಫೋನ್ ಏನು ಕೊಡಲಿಲ್ಲ. ಅಂದ್ರೆ ನೀನು ಹೊರಗೆ ಕೆಲಸ ಮಾಡಿದ್ದೆಲ್ಲ, ಇರ್ಲಿ ತಗೋರಿ ಅತ್ತಿಯಾರ, ನಾನು ಹೇಳ್ತೀನಿ, ಬೇಕಾದ್ರೆ ಅವು ಬಂದಿಂದ ಹಚ್ಕೊಡ್ತೇನಂತ ಅಂದೆ. ಆಯ್ತವ ಹಂಗೆ ಮಾಡಿ ನೋಡು, ಮತ್ತು ನಾನು ಹೇಳ್ಬೇಕನ್ನೋದಾದ್ರೆ ನಾನೇ ಹೇಳ್ತೀನಿ, ಇಲ್ಲ ನೀ ಹೇಳಿದ್ರು ನಡೀತಿತ್ತು ಅನ್ನೋದಿದ್ರೆ ಹೇಳು ಅಂದ್ರೆ. ಮತ್ತೆ ಯಾಕವ ಅವರೇ ಹೇಳ್ಬೇಕಂತ ನಾವು ಕಾಯ್ಬೇಕು, ಹೌದಿಲ್ಲ? ಅಷ್ಟೇನು ನಾನೇನು ಹೊರಗೆ ನೆಕ್ಕೇನ, ಅದ ಮನೆ ಸೊಸಿಯಲ್ಲ. ಅದಕ್ಕೆ ಏನಂತೀವ, ಅಪ್ಪಗೂ ಹೇಳ್ಬೇಕಂತ ನೋಡು. ಮತ್ತು ಇದು ಬೆಳಗ್ಗೆ ದೌಡ್ ಬರ್ರಿ 10 ಗಂಟೆ ಅಷ್ಟೊತ್ತಿಗೆ, 12 ಗಂಟೆ ಒಳಗೆ ಎಂಗೇಜ್ಮೆಂಟ್ ಐತಿ. ಯಾಕಂದರೆ 8ರಿಂದ 12 ಮಟ್ಟ ಮುಹೂರ್ತ ಐತಿ, ಅದಕ್ಕೆ ಅಂತಂದೇಳಿ ಹೇಳಿದ್ರು. ಹೌದಾ? ಸರಿ ಹಂಗಾರೆ ಹ್ಞೂ ಬರಂತ. ಅಲ್ಲ ಲಕ್ಷ್ಮಿ ಪರತೆ, ಆಯರ್ ಏನು ಕೊಡೋದು? ಆಯರ್ ಏನು ಕೊಡೋದಂತೀಯಲ್ಲವ? ಹೌದಲ್ಲ, ಇಷ್ಟಕ್ಕೆ ನಮ್ಮನೆ ಫಂಕ್ಷನ್ ಅಲ್ಲ, ನಾವ್ಯಾಕೆ ಕೊಡ್ಬೇಕು? ಇರ್ಲಿ ಬಿಡು, ನಡೀತೈತಿ. ಹಂಗಂಗಕತ್ತೆ ಹುಚ್ಚಮೂಳಿ, ನೀ ನಾ ಮನೆ ಸಸಿ, ನೀ ಹೋಗಿ ಬರೋದಕ್ಕೂ ನಾ ಹೋಗಿ ಬರೋದಕ್ಕೂ ನಾನು ನಿಮ್ಮಪ್ಪ ವ್ಯತ್ಯಾಸ ಆಕತಿ ಏನು? ಈಗ ಆಯರ್ ಏನು ಕೊಡೋದವ ಅಂತ ನನಗೂ ಗೊತ್ತಾಗಲ್ತು. ಅಲ್ಲ ಎಂಗೇಜ್ಮೆಂಟಿಗೊಮ್ಮೆ ಲಗ್ನಕ್ಕೊಮ್ಮೆ ಆಕತೆ ಏನು? ಈಗ ಒಂದು ಸೀರೆ ತೊಗೊಂಬಾರ ನಾನು. ಅಯ್ಯೋ ಅಬ್ಬ, ಈ ಎಂಗೇಜ್ಮೆಂಟಿಗೆ ಏನು ಬೇಡ, ಅವರೇ ನೀ ಏನು ಕೊಟ್ಟು ಏನು ಬಿಟ್ಟು ಅಂತ ನೋಡಕ್ಕೆ ಹೋಗಲ್ಲ, ಮದ್ವೆ ಕೊಡವಂತಿ ಸುಮ್ಮನಿರು. ಸರಿ ಹಾಗೆ ಆಗ್ಲಂಗಾರ. ಅಯ್ಯೋ ದೇವ್ರೆ, ನಿಮ್ಮ ಮದ್ವೆ ಗದ್ದಲಾಗ. ಆಮೇಲೆ ಇನ್ನೊಂದು ಮಾತವ ಅಲ್ಬೇ, ಮಾವಾಗ ಯಾಕೆ ನೀನು ಲಕ್ಷ್ಮಿಗೆ ವರ ನೋಡಂತ ಹೇಳಿದಿ? ಹೌದವ, ನನಗೆ ವರ ನೋಡಂತ ಹೇಳಿದಿ? ಅದು ಅವ್ರವ್ರ ಕಡೆ, ನಿನ್ಗಿನ ತಲೆ ಬರೋಬ್ಬರ ಐತಿಲ್ಲವ, ನಂಗೆ ಇಷ್ಟ ಇಲ್ಲ, ನಾ ಮಾಡ್ಕೊಳ್ಳಲ್ಲ ಅಷ್ಟೇ. ನೋಡು ಗೀಡು ಅಂತೆಲ್ಲ ಹೇಳಕೋಬೇಡ ನೀನು. ಈಗ ಹೇಳಿ ಇಲ್ಲಿಗ ನೀ ಹೇಳಿಲ್ಲ, ನೀನೇ ಮದುವೆ ಮಾಡ್ಕೊ ಹೋಗು, ಮತ್ತಷ್ಟೇ ಹೇಳಾಗತ್ತೀನಿ ನಾನು. ಈಗ ನಾವಲ್ಲ. ಅಯ್ಯೋ ದೇವ್ರೆ, ಏನು ಅಕ್ಕ ತಂಗಿ ಬಾಯ್ ಮಾಡ್ತೀರಂತ ನಾನು ಏನು ಮದುವೆನ ಮಾಡಿದ್ನೇನ? ಬರೀ ನೋಡು ಅಂತ ಹೇಳಿದ್ದಷ್ಟೇ, ಮದುವೆನ ಮಾಡಿಬಿಟ್ನೇನ? ಹುಚ್ಚ ಮೂಳಿಗಳ ಎರಡು ಇರ್ಲಿ. ಏನ್ ಪಾಪ ಚಲೋ ಇದನ್ನ ಹುಡುಕ್ತಾನ ನಮ್ಮ ಅಣ್ಣ, ಹಂಗೆ ನಾವೇನ ಇದು ಅಲ್ಲ, ಎಡ ಅಲ್ಲ. ಇಷ್ಟಕ್ಕೂ ಇಲ್ಲಿ ಹುಡುಲಿ 25 ಎಕರೆ ಹೊಲ ಅಂತೆ, ಒಬ್ಬನೇ ಮಗ ಅಂತೆ, ತಂದೆ ತಾಯಿ ತಂದಿ ನನಗೆ ಗೊತ್ತು. ನಾ ಸಣ್ಣವಿದ್ದಾಗೆಲ್ಲ ಜೊತೆಗೆ ಆಡಿ
ತನ ಜೊತೆಗೆ ಆಡೇವಿ ಅವ್ರ ಮಗ ಅಂತ ಇಪ್ಪ ಏನದು ಹೆಂಡತಿನೂ ಸಂಪನ್ನದಾಳಂತ. ಅಯ್ಯೋ ಆ ಮನಿಗೆ ಏನಾರು ನೀನ್ ಸಸಿ ಆದಿ ಅಂದ್ರೆ ರಾಣಿ ರಾಣಿ ಇದ್ದಂಗಿರ್ಬೋದು ಗೊತ್ತನ. ರಾಣಿ ರಾಣಿ ಇದ್ದಂಗಿರ್ಬೋದು. ರಾಜ್ಯಭಾರ ಮಾಡ್ಕೊಂತ ಯಾವಾಗ ಯಾವ ಕಡೆಯಿಂದ ದಂಡೆತ್ತಿ ಬರ್ತಾರೋ ಯಾರು ಯುದ್ಧ ಸಾರ್ತಾರೋ ಅಂತ ಯೋಚನೆ ಮಾಡ್ಕೊಂತ ಸಿಕ್ಕಿರಿ ಬಿಡ್ತೀಯನ ನೆಮ್ಮದಿಯಾಗಿರ್ಬೋದು ಗೊತ್ತನ. ಯುದ್ಧ ಸಾರ್ತಾರನ ಅಂತ ಹಣದಿಂದನೇ ಎಲ್ಲ ನಿಮ್ದು ಎಲ್ಲರಿಗೂ ಸಿಕ್ಬಿಡಂಗಿದ್ದಿದ್ರೆ ಏನ ಅಂಬಾನಿ ಟಾಟಾ ಬಿರ್ಲಾ ಅವರೆಲ್ಲರೂ ಯು ಸಿಕ್ಕಾಪಟ್ಟೆ ನೆಮ್ಮದಿಯಾಗಿದ್ರು ಅಂತ ತಿಳ್ಕೊಂಡಿಯೇನ. ಅವರೆಲ್ಲ ಇರ್ತಾವ ಟೆನ್ಷನ್. ರೊಕ್ಕಿದ್ದಾರೆ ಎಲ್ಲರೂ ನೆಮ್ಮದಿಯಾಗಿರಲ್ಲ ಏನ. ಈಗ ಅದು ಬಿಡು ಚಿಂತಿ, ನಾ ಮಾತ್ರ ಆ ಕಡೆ ಮದುವೆ ಮಾಡ್ಕೊಳ್ಳಲ್ಲ ಅಷ್ಟೇ. ಈಗ ಅದು ಬಿಡು, ನಾನು ನಿಮ್ಮಪ್ಪಗೆ ಹೇಳಿ ಒಪ್ಸೇನಿ ಏನ. ಈಗ ನಾನು ನೀನು ನಿಮ್ಮಪ್ಪ ಇದು ಲಕ್ಷ್ಮಿ ಬೇಡ, ಇದು ಪಾರ್ವತಿ ಬೇಡ, ಅಕ್ಕಿ ಮಕ್ಕಳು ಬೇಡ, ನಾವು 3 ಮಂದಿ ನಮ್ಮ ಅತ್ತಿಗೆ ಬಾ ಅಂತ ಹೇಳೇನಿ. ಏನು ಮಾಡ್ತಾರ ಗೊತ್ತಿಲ್ಲ, ನೋಡೋಣ. ಅವತ್ತು ಹೋಗಿ ನಮ್ಮಪ್ಪ ನಮ್ಮ ಒಂದು ತಿಥಿ ಐತಂತ ಲಗನ ಹಾಕಿ ಬರೋಣ. ನಿಮ್ಮಪ್ಪ ನಿಮ್ಮ ಒಂದು ದಿನಕ್ಕೆ ನೀನು ಹೋಗಿ ಬಾ, ನಾನು ಬರಲ್ಲ. ಏನು ನಂಗೆ ಒಟ ಹಚ್ಬಿಡವ. ನನಗೆ ಬೇಕಾದಷ್ಟು ಕೆಲಸ ಒಂದಿನ ಸೂಟಿ ಇದ್ದಾಗ ಒಂಚೂರು ನನ್ನ ಹುಡುಗರು ಕೂಟ ಆಡ್ಕೊಂತ ಕುಂದ್ರಬೇಕು, ಅದನ್ನು ಬಿಡಲ್ಲ ನೀನು. ಅಲ್ಲಿ ಬಾ ಇಲ್ಲಿ ಬಾ, ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಹಚ್ಚಿಬಿಡ್ತೀಯ ಅತ್ತಾಗ. ನಾನು ಕರಿಬೇಡ, ನಾ ಬರಲ್ಲ. ನೀವ ಹೋಗ್ರಿ, ನೀನು ಅಪ್ಪ ಹೋಗ್ಬರ್ರಿ ಸಾಕು. ನಾನು ಅದಕ್ಕೆ ಓಹೋ ಹಂಗೆ ಕರ್ಕೊಂಡೋಗಿ ಅಲ್ಲಿ ಅದ್ಯಾವ ಹುಡುಗ ಅಂದ್ರಲ್ಲ ಅದನ್ನೇನಾರು ತೋರ್ಸೋ ಪ್ಲಾನ್ ಗಿನ್ ಐತಾ? ಇಲ್ಲವಾ ನೋಡಿ, ನನ್ನ ತಲೆಯಾಗ ಇದ್ದಿಲ್ಲ. ಚಲೋ ಆಯ್ತು ನೀ ಹೇಳಿದ್ದೆ, ಅವತ್ತು ಅದು ಆಗಿಬಿಡ್ತೈತಿ. ಬಾರಲ್ಲೇ, ನಾನು ಬರಲ್ಲ. ಸೊ ಹೇಳಿ ಮೊದ್ಲು ನಾವು ನೋಡ್ಕೊಂಬರ್ತೇವೆ. ನಾನು ನಿಮ್ಮಪ್ಪ ಹುಡುಗ ಚಲೋ ಇದ್ನಂದ್ರೆ ಮುಂದೆ ಮಾತುಕತೆ. ಕೋಳಿ ಕೇಳಿ ಮಸಾಲೆ ಹರಿತಾರನ ನೀನೆ ಸಾಕ. ಹುಡುಗರು ತಲೆ ಕಟ್ಟ, ಅವು ಕಂಗಿನ ಅರ್ಧಂಬರ್ಧ ಹಾಕಿ ಕುಂತ ಕಾಸ್ಲೆ. ಓಯ್ ಬರ್ಗಿಟ್ಟೆ ಇವು ಕೆಲಸ ತಡಿ. ಬಡ ಕೆಲಸ ಮುಗಿಸ್ಕೊಂಬಂದ ಬರ್ತೇನಪ್ಪ. ಆಯ್ ಚಿನ್ನಿ, ಆಯ್ ಬಂಗಾರ. ನಿಮ್ಮಪ್ಪ ನೋಡಿ ಇನ್ನೂ ಬಂದಿಲ್ಲ ಬಂಗಾರ. ಬರ್ತೀನಿ ಅಂತ ಹೇಳಿತ್ತ ನೀನು. ಓನು ನೀನು ನಿಮ್ಮ ಅತ್ತಿಗೇನು ಹುಳ ಕಡ್ದು ಅಂತ. ಅಯ್ಯೋ ಅತಿಯಮ್ಮ, ಮತ್ತೆ ಯಾರ್ದಾರ ಕಿವಿ ಬಿದ್ದಿದ್ದಿತ್ತು ಅದು. ಯವ್ವ ನೀ ಕರ್ದಿಲ್ಲಂತೆ. ಅದಕ್ಕೆ ಸಿಟ್ಟು ನಮ್ಮ ಅತ್ತಿಗೆ. ಮಂತ್ಯಾನ ನೋಡಕ್ಕೆ ನೀವು ನಿಮ್ಮ ಮೂವರಷ್ಟ ಹೋಗ್ಯಾರ, ನಾನೊಂದು ಮಾತು ಕರೆದಿಲ್ಲ. ಮನೆ ಹಿರಿಯರೆಲ್ಲ ಕರಿಬೇಕನ್ನೋದ ಇಲ್ಲ ಅವರಿಗೆ ಅಂತೇಳಿ ಅನ್ನತ್ತಿದ್ಲಪ್ಪ. ಒಟ್ಟು ನಾನು ಹೋಲ್ ಬಿಡ್ರಿ ಎತ್ತಿಯಾರ ಏನಾಗ್ತತ್ತಾಗ ಮದುವೆಗೆ ಎಂಗೇಜ್ಮೆಂಟಿಗೆ ಹೋಗಂತ ತಗೋರಿ, ಯಾಕೆ ತಲೆ ಕೆಡಿಸ್ಕೋತೀರಿ, ಅದಕ್ಕಂತೂ ಹೇಳ್ತಾರಲ್ಲ ಅಂತಂದೆ. ಅದು ಹೇಳಿದ್ರೆ ಯಾರು ಬರ್ಬೇಕು? ನಾ ಬರೋದಿಲ್ಲ, ನೀನೇ ಒಬ್ಬೇಕೆ ಹೋಗು, ಹಂಗೆ ಹಿಂಗೆ ಅಂತೇಳಿ. ಅಯ್ಯೋ ನಿಮ್ಮ ಅತ್ತಿ ಕರ್ಕೊಂಡು ಹೋಗ್ಬೇಕಿತ್ತಂತಾನೆ ಹೊಸ ಮನೆ ಕಾಯಿಗೆ ಹೋಗಂಗೆ. ಇವತ್ತಾಯಿ ನಿಮ್ಮ ಅತ್ತಿ ಬಾರಿ ಸುಸೂತ್ರ ಬಿಡು, ಕರ್ಕೊಂಡು ಹೋಗ್ಬೇಕಾಗಿದ್ದ. ಈಗ ಅಲ್ಲಿ ಬಂದ ಏನೇನು ಮಾತಾಡೋಕ್ಕಿತ್ತ ಏನೋ ಯಾರಿಗೆ ಗೊತ್ತು. ಪಾಪ ನಾವು ಕರ್ಕೊಂಡು ಹೋಗ್ಲಿಲ್ಲಲ್ಲ, ಅದಕ್ಕೆ ಸಿಟ್ಟು ಬಂತು ಕಾಣ್ತತಿ. ತಲೆ ಬ್ಯಾನಿ. ನೀ ಕಿವಿ ಕೊಡಕ್ಕೋಬಿಡ, ಅದಕ್ಕೆಲ್ಲ ತಲೆನ ಕೆಡಿಸ್ಕೊಬಿಡತ್ತಾಗ. ಹಂಗ ನಿಮ್ಮ ಅತ್ತಿ ತಿಂಡಿ ತಗ ಎಲ್ಲದಕ್ಕೂ ಕರ್ಕೊಂಡು ಹೋಗಿನೈತಿ. ನಾ ಇಲ್ಲ ಹಿರೇ ಮನುಷ್ಯಾಳ, ಇಬ್ಬಿಬ್ರನ್ನ ಕರ್ಕೊಂಡು ಹೋಗಿ ನಾವೇನು ಹಣ್ಣು ಇಡಕ್ಕೆ ಹೋಗಿದ್ದೇನೆ, ಮತ್ತೆ ನೋಡಕ್ಕೆ ಹೋಗಿದ್ದಪ್ಪ ಅಷ್ಟೇ. ಎಂಗೇಜ್ಮೆಂಟಿಗೆ ಬಂದ್ರೆ ಆತಪ್ಪ ತಗ. ಈ ವಯಸ್ಸಿನಾಗು ಅದು ಏನು ಅಡ್ಡಾಡ್ಬೇಕನ್ನ ಶೋಕಿನ ಏನೋ ನಿಮ್ಮ ಅತ್ತಿಗೆ. ಇವ ಬಿಡತ್ತಿ ಹೋಲತ್ತಾಗ. ಅವ ನಂಗೆ ಹೊತ್ತಾತ್, ನಾ ಬರ್ತೇನೆ ತಗೋ. ಹುಡುಗಿ ಸಾಲಿ ಬಿಡ ಹೊತ್ತಾತ, ಕರ್ಕೊಂಡು ಮನೆಗೆ ಹೋಗ್ತೇನೆ. ಹೆಂಗಾಯ್ತು ನಿಂದ ವ್ಯಾಪಾರ? ಅಶ್ವಿನಿ ಚಲೋ ನಡೆಯಕತ್ತಂಗೆ ಐತಿ ನಿಂದು? ನಂದು ಯಾವಾಗಿದ್ರು ಚಲೋ ಐತೈತಿ. ಕಾಯಂ ಗಿರಾಕಿಗಳು ಇಟ್ಕೊಂಡ್ಬಿಟ್ಟೇನೆ ನಾನು. ಆಮೇಲೆ ಹೊಸಬ್ರು ಬರ್ತಾರ, ಅಪ್ಪಾಜಿ ಮಾಡ್ಕೊಡೋ ಅಂತ ಏರಿಯಾನೇ ಹಂಗಿರ್ತಾವೆ. ಒಳ್ಳೆ ವ್ಯಾಪಾರ ಆಗಂತ ಸ್ಥಳ ನೋಡೇ ಮಾಡೋದು ಅಪ್ಪಾಜಿ. ನಿಮ್ಮ ಅಪ್ಪನ ಹಾಸ್ತು ಗುಣ ಹಂಗೈತಿ. ಏನೋ ಮಾಡಲಿ ಅದು ಚಲೋ ತೆಂಗೆ ನಡೀತೈತಿ. ಸರಿ ಐತಿ, ಹೊತ್ತತ್ನ ಬರಲೆ. ಏನಾಯ್ತಮ್ಮ ಮದ್ವೆ ಹುಡುಗಿ? ಏನಿಲ್ಲಕ್ಕ, ಒಂಚೂರು ಎಂಗೇಜ್ಮೆಂಟಿಗೆ ಬೇಕಾಗಿದ್ವು, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಏನು ಮಾಡೋದು ಅಂತ ಪಾರ್ಲರಿಗೆ ಹೋಗ್ಬರ್ಬೇಕಿತ್ತು. ನಿನಗೇ ಗೊತ್ತು ನಂಗೆ ಬರೋಕ್ಕಾಗಲ್ಲ. ಮತ್ತೆ ಅಲ್ಲಾನು ಯಾಕಾಗಿ ನೀನು ನಂಗೆ ಬರೋಕ್ಕಾಗಲ್ಲ ಮಾಡಲ್ಲ ಅಂತಂದ್ರೆ ಯಾರನ್ನ ಕೇಳ್ಬೇಕು? ಹೋಗಿ ಏನಾಗಲ್ಲ, ಆ ಖುಷಿನ ಕರ್ಕೊಂಬ. ಇಲ್ಲ ಮನ್ಯಾಗ ಬಿಡು, ನಾನು ನಿಮ್ಮ ಅವ್ವ ನೋಡ್ಕೊತೇವಿ. ನೀನು ಒಂಚೂರಕ್ಕಿನ ಕರ್ಕೊಂಡು ಹೋಗವು ಏನೇನು ತರವುದು ತೊಗೊಂಬ. ನೀವೊಂದು 4 ದಿನ ಈ ಎಂಗೇಜ್ಮೆಂಟ್ ಮುಗಿಯೋ ಮಟ ಇಲ್ಲೇ ಇದ್ಬಿಡು ಅಂತೆ ನಾನು. ಹಂಗೆ ಹೆಂಗೆ ಇರೋಕ್ಕಾಗತ್ತೈತಿ? ಅಲ್ಲಿ ಮನ್ಯಾಗ ಅಡಿಗೆ ಪಡಿಗೆ ಅದು ಇದು ಕೆಲಸ ಏನಾರ ಇರ್ತಾವಲ್ಲ. ನೋಡವ ಹೇಳೋ ಅಷ್ಟಂತರೂ ಹೇಳೇನಿ. ಮತ್ತು ಯಾಕಂದ್ರೆ ಒಂಚೂರು ನೀ ಇದ್ದೆ ಅಂದ್ರೆ ಅಕ್ಕಿಗೂ ಹೆಲ್ಪ್ ಆಕತಿ. ಅದಕ್ಕೆ ಇದು ಪಾರ್ವತಿ ಇದ್ದಿದ್ರೆ ಒಟ್ಟು ಅಕ್ಕಿ ಏನಾರು ಇದು ಮಾಡ್ತಿದ್ರೇನೋ, ಮತ್ತು ಅಕ್ಕಿನೂ ಇಲ್ಲ ಅದಕ್ಕೆ. ಆತು, ಇವತ್ತು ಹೋಗಿ ಇವ್ರಿಗೆ ಹೇಳಿ ನಾಳೆ ಈ ಕಡೆ ಬರ್ತೇನೆ. ಒಂದು 2 ದಿನ ಇದ್ದೇ ಹೋಗ್ತೇನೆ. ಈಗ ಸರಿ ಲೇಟಾಗಿ ಬರ್ತೇನೆ. ನಮ್ಮ ಮನೂ ಒಂದು ಚಲೋ ಮನೆ ನೋಡಿ ಕೊಟ್ಟಿದ್ರೆ ಅಕ್ಕಿತ್ತು, ಹುಡುಗಿ ಅವಸರ ಮಾಡಿಬಿಡ್ತು. ಅವು ದರಿದ್ರದ್ದು ಬಿದ್ದಂಗೆ ಅದಾವು. ಅವ್ರ ಮನೆಗೆ ಹೋಗಿ ಪಾಪ ಬಿತ್ತಿದ. ಏನು ಮಾಡೋಕ್ಕಾಕತಿ, ಎಲ್ಲ ಹಾಕಿ ಪಡ್ಕೊಂಬಂದಿದ್ದು. ಅಯ್ಯೋ ಹೊತ್ತಾತೇನೆ ಔಟ. ಬೇಳೆ ಕುದಿಯಾಕ ಇಡ್ತೇನೆ, ಕೆಲಸ ಹಂಗೆ ಕುಂತಾವ.